ಏಳ್ಕಲ್ ಪೊಲೀಸ್ ಇಲಾಖೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ರವರ ಜನ್ಮದಿನದ ಅಂಗವಾಗಿ ಏಕತೆಗಾಗಿ ಓಟ ರನ್ವೇ ಫಾರ್ ಯೂನಿಟಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ಏಳ್ಕಲ್ ಪೊಲೀಸ್ ಇಲಾಖೆ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳ ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ್ ಪಾಟೀಲ್ ಮತ್ತು ಸೈಬರ್ ಕ್ರೈಂ ಪಿಎಸ್ಐ ಎಸ್ಆರ್ ನಾಯಕರ್ ಅವರು ನಡೆಸಿದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಶೆ ಮುಕ್ತ ಭಾರತ, ಮಾದಕ ವ್ಯಸನಿಗಳಿಂದ ಮುಕ್ತವಾದ ಭಾರತವನ್ನ ನಿರ್ಮಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು, ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವುದು, ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸುವ ಪ್ರಾಮುಖ್ಯತೆ ಮತ್ತು ಅಪಘಾತಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು, ಆನ್ಲೈನ್ ವಂಚನೆಗಳು ಮತ್ತು ಸೈಬರ್ ಅಪರಾಧಗಳಿಂದ ಸುರಕ್ಷಿತವಾಗಿರಲು ಜನರಿಗೆ ಮಾಹಿತಿ ನೀಡುವುದು. ಈ ಓಟದಲ್ಲಿ ಇಳಕಲ್ ನಗರ ಮತ್ತು ಗ್ರಾಮೀಣ ಭಾಗದ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಗಣ್ಯರು ಸಕ್ರಿಯವಾಗಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮವು ಭಾರತೀಯ ಏಕತೆ ಮತ್ತು ಅಖಂಡತೆಯನ್ನ ಎತ್ತಿ ತೋರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ವರದಿ ಕಮಲೇಶ್ ಹಡಪದ. ಸ್ಕೂಲ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ಹಾಗೂ ಇನ್ನಿತರರು ಎಲ್ಲರಿಗೂ ನಾವು ಕರೆ ಕೊಟ್ಟಿದ್ದೀವಿ. ಬಂದಿದ್ದೀರಿ, ಇನ್ನೂ ಕೆಲವೊಬ್ಬರು ಬರ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಆಗಿದ್ರೆ ಒಳ್ಳೇದಾಗ್ತಿತ್ತು. ಆದರೆ ಇಷ್ಟು ಜನ ಒಳಗೆ ನಾವು ಎಲ್ಲರೂ ಹೋಗೋಣ, ಅಲ್ಲೇ ಎಲ್ಲರೂ ಕೂಡ್ಕೋತಾರೆ. ನೀವು ಎಲ್ಲರೂ ಕೂಡಿಸಿ ನಮ್ಗೆ ಈ ಕಾರ್ಯಾಗಾರಕ್ಕೆ ಶೋಭೆ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸಿ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದು ಈಗ ಇದನ್ನ ಕಾರ್ಯಾಗಾರವನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಲ್ಲಿ ಬಾಗಲಕೋಟೆ ಡಿಪಿಯೋದಲ್ಲಿನ ಎಲ್ರಿಗೂ ಆ ಕಡೆ ಬಾಗಲಕೋಟೆ ಎಷ್ಟು ಜನ ಆದ್ರೆ ಅವರು ಆ ಕಡೆ ಮಾಡ್ಕೋತಾರೆ. ಎಲ್ಲ ಪೊಲೀಸ್ ಸ್ಟೇಷನ್ದವ್ರನ್ನು ಒಂದೊಂದು ಪೊಲೀಸ್ ಠಾಣೆಯಿಂದ ಎಲ್ಲರೂ ಒಂದೊಂದು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಡೀತಾ ಇದೆ. ಆಲ್ ಓವರ್ ಇಂಡಿಯಾನು ನಡೀತಾ ಇದೆ, ಆಲ್ ಓವರ್ ಸ್ಟೇಟ್ನು ನಡೀತಾ ಇದೆ. ಅದಕ್ಕೋಸ್ಕರ ತಾವು ಎಲ್ಲರೂ ಕೂಡ ಬಂದಿದ್ದೀರಿ. ಎಲ್ಲ ನಮ್ಮ KEB ಅವರು, ನಮ್ಮ ನಗರಸಭೆಯವರು ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸ್ನವರು, ಅವರು ಇವರಲ್ಲದೆ ಎಲ್ಲ ಇಲಾಖೆಯವರು, ಶಿಕ್ಷಣ ಇಲಾಖೆಯವರು, ಸ್ಟೂಡೆಂಟ್ಗಳು ಹಾಗೂ ಇನ್ನಿತರ ಸಾರ್ವಜನಿಕರು, ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತೇಳಿ ಹೇಳ್ಕೊಡ್ತೀನಿ. ಎಲ್ಲರೂ ಕೂಡಿಸಿ ನಾವು ರನ್ ಆಫ್ ಯೂನಿಟಿ ಮಾಡೋಣ. ಎಲ್ಲರೂ ನನ್ನ ಚೌಕಾಶ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.